ನಾ ಕುರಿ ಕಾಯೋಕೆ ತೋಳನ ನೇಮಿಸಿದ್ರಂತೆ. ಹಂಗಾಗಿದೆ ಅಯೋಧ್ಯೆ ರಾಮ ಮಂದಿರದ ಕತೆ. ಅಯೋಧ್ಯೆ ಪುಣ್ಯಕ್ಷೇತ್ರಕ್ಕೆ ಭಕ್ತರು ಕೊಟ್ಟಂತ ಕಾಣಿಕೆಗಳನ್ನ ರಕ್ಷಿಸೋಕೆ ಟ್ರಸ್ಟ್ಗಳನ್ನ ನಂಬಿಕೊಂಡು ಯೋಗಿ ಸರ್ಕಾರ ಹೊಣೆಗಾರಿಕೆಯನ್ನ ಕೊಟ್ಟಿತ್ತು. ಆದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನುವ ಹಾಗೆ ಟ್ರಸ್ಟ್ ನಲ್ಲಿದ್ದಂತ ಪ್ರಮುಖರೇ ಅಯೋಧ್ಯೆ ರಾಮನಿಗೆ ಕೊಟ್ಟಿದ್ದಂತ ದೇಣಿಗೆಯನ್ನ ತಿಂದು ತೇಗಿ ಜೈಲು ಸೇರಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕದ್ದವರನ್ನ ಎಸ್ಐಟಿ ಅವರು ಜೈಲಿಗೆ ಕಳಿಸಿದ್ದಾರೆ. ಇನ್ನೊಂದು ಕಡೆ 8 ಕದೀಮರ ಮನೆ ಮೇಲೂ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಯೋಧ್ಯೆ ಸುತ್ತಮುತ್ತ ವಾಸವಿದ್ದಂತ 8 ಆರೋಪಿಗಳ ಮನೆ ಮೇಲೆ ಇವತ್ತು ಏಕಕಾಲಕ್ಕೆ ಎಸ್ಐಟಿ ರೇಡ್ ಮಾಡಿತ್ತು. ಸ್ಥಳೀಯ ಜಡ್ಜ್ ಅವರ ನೇತೃತ್ವದಲ್ಲೇ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ವಿಶೇಷ. ಪ್ರಮುಖ ಆರೋಪಿಗಳಾಗಿರುವಂತಹ ಲವಕುಶ್ ಮಿಶ್ರಾ, ಅವಿನಾಶ್ ಶುಕ್ಲಾ ಮತ್ತು ರಾಮಶಂಕರ್ ಯಾದವ್, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ಸುಭಾಷ್ ಶ್ರೀವಾಸ್ತವ ಮತ್ತು ತಿನ್ನು ಯಾದವ್ ಮನೆಯಲ್ಲಿ ಶೋಧವನ್ನ ಮಾಡಿದರು. ದಾಳಿಯಲ್ಲಿ ನಗದು, ಹಣ, ಚಿನ್ನಾಭರಣಗಳು ಸಿಕ್ಕಿವೆ ಅಂತ ಎಸ್ಐಟಿ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಆದ್ರೆ ಎಷ್ಟು ಹಣ, ಎಷ್ಟು ಒಡವೆಗಳು ಸಿಕ್ಕಿದೆ ಅಂತ ಲೆಕ್ಕವನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗಿರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿಲ್ಲ. ಒಂದ್ ಕಡೆ ರಾಮ ಮಂದಿರ ಟ್ರಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಣ್ಣ ಪುಟ್ಟ ಸದಸ್ಯರನ್ನಷ್ಟೇ ಎಸ್ಐಟಿ ಟಾರ್ಗೆಟ್ ಮಾಡಿದೆ. ಆದ್ರೆ ಚಂಪತ್ ರಾಯ್ ಸೇರಿದಂತೆ ಅನೇಕರ ಮನೆ ಮೇಲೂ ಕೂಡ ದಾಳಿ ಯಾಕೆ ಮಾಡಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಹಾಕ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯನ್ನ ಎಸ್ಐಟಿ ಬಂಧಿಸಬೇಕು ಅಂತ ಸ್ವಾಮೀಜಿಗಳ ಒಂದು ತಂಡ ಆಗ್ರಹಿಸ್ತಾ ಇದೆ. ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಮೇಲೆ ಇರುವಂತ ಆರೋಪ ಏನು, ಇವರು ಮಾಡ್ತಿರುವಂತದ್ದು ಏನು ಅಂತ ನೋಡೋದಾದ್ರೆ, ಉತ್ತರಾಖಂಡದ ಬದರಿಕಾಶ್ರಮದಲ್ಲಿರುವಂತ ಜ್ಯೋತಿರ್ಮಠದ ಶಂಕರಾಚಾರ್ಯರ ಪೀಠದ ಧರ್ಮಗುರು ಇವರು. ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಮುಖಂಡರಲ್ಲಿ ಒಬ್ಬರಾಗಿದ್ದಾರೆ. ಆಧ್ಯಾತ್ಮಿಕ ಬೋಧನೆಗಳು, ಗೋರಕ್ಷಣೆ ಚಳುವಳಿಗಳಿಂದ ಖ್ಯಾತಿಯನ್ನ ಪಡೆದಿದ್ದಂಥವರು. ಇದೇ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಅಯೋಧ್ಯೆ ಮಂದಿರ ನಿರ್ಮಾಣಕ್ಕೆ ಭಕ್ತರಿಂದ ದೇಣಿಗೆ ಸಂಗ್ರಹಿಸ್ತಾ ಇದ್ರಂತೆ. ಸಾವಿರಾರು ಗ್ರಾಮಗಳ ಜನರಿಂದ ಹಣ, ಚಿನ್ನವನ್ನ ಕಾಣಿಕೆಯಾಗಿ ಪಡ್ಕೊಂಡಿದ್ದಾರೆ. ಆದ್ರೆ ಇದನ್ನೆಲ್ಲ ರಾಮ ಮಂದಿರಕ್ಕೆ ಅವರು ಕೊಟ್ಟಿಲ್ಲ. ಅವರನ್ನ ಬಂಧಿಸಿ ಎಸ್ಐಟಿ ವಿಚಾರಣೆ ಮಾಡಬೇಕು ಅಂತ ಹಲವು ಮಠಾಧೀಶರು ಆಗ್ರಹ ಮಾಡ್ತಾ ಇದ್ದಾರೆ. होने के बाद भी कुछ लोग कर रहे हैं. उसमें अभिमुक्तेश्वरानंद ये 1000 गांवों से पैसा इकट्ठा कर रहे हैं, सोना इकट्ठा किया. हमारा पूज्य गुरुदेव ब्रह्मलीन होने के बाद अभिमुक्तेश्वर ने सारी चोरी कर दिया. एसआईटी से हम मांग कर रहे हैं, एसआईटी के पास अधिकार हैं. जैसे 8 लोगों के ऊपर एफआईआर किया था, अभी जब्त करा रही हैं. घर मेरे में जाकर अभिमुक्तेश्वरानंद के ऊपर राम भगवान का संपत्ति है, उसके ऊपर भी एफआईआर हो, उसकी वहाँ राम भगवान की संपत्ति भी जब्त करके मंदिर में समर्पित करें.